ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಕೊಟ್ಟಂಥ ಭಾಗ್ಯಗಳು ತಮ್ಮ ಮಾಧ್ಯಮ ಎದುರುಗಡೆ ಒಂದ ಎರಡ ಹಗರಣದ ಮೇಲೆ ಹಗರಣ, ಹಗರಣ ಮೇಲೆ ಹಗರಣ, ಹಗರಣದ ಸುರಿಮಳೆಗಳು ಮಾತ್ರ ಕೊಟ್ಟಿದ್ದು ನಾವು ನೋಡ್ತಾ ಇದ್ದೀವಿ, ಜನ ನೋಡ್ತಾ ಇದ್ದಾರೆ, ಮಾಧ್ಯಮದವ್ರು ನೋಡ್ತಾ ಇದ್ದೀರಿ, ಸ್ವತಃ ಅವ್ರ ಪಕ್ಷದ ಶಾಸಕರುಗಳೇ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೇನು ಹೇಳ್ಬೇಕು, ಇನ್ನು ಹೊಸದೊಂದು ಬಂದಿದೆ. ಅವ್ರದ್ದೇ ಆದಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ಕಲ್ಯಾಣ ಮಹಾರಾಷ್ಟ್ರದಲ್ಲಿ ಸಿಗಿಬಿದ್ದಿದ್ದಾರೆ. ಅದು ಕೋಕೀನ್, ಪಾಯ್ಸನಸ್ ಡ್ರಗ್ಸ್, ಮಾಫಿಯಾ ಡ್ರಗ್ಸ್ ಪೆಡ್ಲರ್ ಥರ ಅವರು ಸಪ್ಲೈ ಮಾಡಿ ಕಲಬುರಗಿ ಜಿಲ್ಲೆಗೆ ತಂದು ಎಲ್ಲ ಯುವಕರನ್ನು ಸತ್ಯಾನಾಶ ಮಾಡೋಂಥ ಭಾಗ್ಯ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಈ ಒಂದು ದರಿದ್ರ ಕೆಲಸ ನಮ್ಮ ಈ ಭಾಗದಲ್ಲಿ ಮಾಡ್ತಾಯಿದ್ದಾರೆ. ಅಂದರೆ ನಾಚಿಕೆ ಆಗಬೇಕು. ಇದಕ್ಕೆ ಮಂತ್ರಿಗಳು ಉತ್ತರ ಕೊಡಬೇಕು. ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು. ಇವತ್ತು ಅದು ಒಂದೇ ಅಲ್ಲ, ಇವತ್ತು ಇವನ್ ಅನೇಕ ಫ್ಯಾಕ್ಟ್ರಿಗಳು, ವಿಶೇಷವಾಗಿ ರಬ್ಬರ್ ಕಾರ್ಖಾನೆಗಳು ಲೈಸೆನ್ಸ್ ಇಲ್ಲ, ದಾಖಲೆಗಳಿಲ್ಲ, ಏನಿಲ್ಲ, ಇಲ್ಲಿಗಲಾಗಿ ನಡೀತಾ ಇದೆ. ಯಾರೇ ಕೇಳಿದ್ರೆ ಮಂತ್ರಿಗಳು ಮನುಷ್ಯ ಇದ್ದೀವಿ ನಾವು, ಅವ್ರು ಹಿಡಿಬೇಡ್ರಿ ಅಂತ ಓಪನ್ ಆಗಿ ಹೇಳ್ತಾರೆ. ಈ ಪರಿಸ್ಥಿತಿ ಕಲಬುರಗಿ ಜಿಲ್ಲೆಯಲ್ಲಿ ರಾಜಾರೋಷವಾಗಿ ನಡುವಾಗ ಏನು ಸಿಸ್ಟಮಲ್ಲಿ ನಾವು ನೋಡ್ತಾ ಇದ್ದೀವಿ, ಜನ ಎಲ್ಲರೂ ನೋಡ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಇವ್ರಿಗೆ ಗೊತ್ತಾಗುತ್ತೆ ಅಂತೇಳಿ ಇವ್ರು ಜಡ್ಪಿ TP ಎಲೆಕ್ಷನ್ ಕೂಡ ಮಾಡೋಕ್ಕೆ ಇವ್ರಿಗೆ ನೈತಿಕತೆ ಇಲ್ಲ. ಯಾಕೆ ನೈತಿಕತೆ ಇಲ್ಲ ಅಂದರೆ ಇವತ್ತು ಡಿಕ್ಲೇರ್ ಆದರೆ ಇಮಿಡಿಯೇಟಾಗಿ ಎಲ್ಲರೂ ಸೋಲ್ತಾರೆ. ಯಾಕಂದರೆ ಪೂರ ಭ್ರಷ್ಟಾಚಾರ ಮುಗಿಲಿಗೆ ಮುಟ್ಟಿದೆ. ಇವತ್ತು ಇದೊಂದು ದೊಡ್ಡ, ಇವತ್ತು ಎಲ್ಲ ಭ್ರಷ್ಟಾಚಾರಕ್ಕಿಂತಲೂ ಇವತ್ತು ನಮ್ಮ ಯುವಕರಿಗೆ ಕೆಡಿಸಿದಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರದ ಒಬ್ಬ ನಾಯಕ ಮಾಡಿದ್ದಾನೆ, ಸಿಗಿಬಿದ್ದಿದ್ದಾನೆ. ನಾಚಿಕೆ ಆಗಬೇಕು. ಕಲಬುರಗಿ ಜಿಲ್ಲೆ ಇತಿಹಾಸದಲ್ಲಿ ಕೋಕಿನ್ನು ಯಾರು ಡ್ರಗ್ಗಲ್ಲಿ ಸಿಗಿಬಿದ್ದಿದ್ದು ಇತಿಹಾಸದಲ್ಲಿಲ್ಲ. ಇವತ್ತು ಕಲಬುರಗಿ ಜಿಲ್ಲೆಯ ಒಬ್ಬ ಕಾಂಗ್ರೆಸ್, ಅದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೌತ್ ಅಲ್ಲಂ ಪ್ರಭು ಅವರು ಶಾಸಕರಿದ್ದಂಥ ಏರಿಯಾದಲ್ಲಿ ಇವತ್ತು ಆ ವ್ಯಕ್ತಿ ರಾಜಾರೋಷವಾಗಿ ಇವತ್ತು ಡ್ರಗ್ ಪೆಡ್ಲಿಂಗ್ ಮಾಡ್ತಾನೆ. ಕಲಬುರಗಿ ಜಿಲ್ಲೆಯಲ್ಲಿ ಅವನು ಹಿಡಿಯೋದಿಲ್ಲ. ಯಾಕೆ ಹಿಡಿಯೋದಿಲ್ಲ ಅಂದರೆ ಎಲ್ಲ ಮಂತ್ರಿಗಳು, ಇವತ್ತು ಶಾಸಕರುಗಳು, ಸರ್ಕಾರದವರು ಬಿಂದಾಸ್ ನೀನು ಡ್ರಗ್ ಸಪ್ಲೈ ಮಾಡಂತೇಳಿ ಅವ್ರು ಆಶೀರ್ವಾದ ಮಾಡಿರ್ಬೋದು. ಅದಕ್ಕಾಗಿ ಇಲ್ಲಿನ ಪೊಲೀಸರು ಅವ್ರಿಗೆ ಹಿಡಿಯೋದಿಲ್ಲ. ಯಾವುದೇ ರೀತಿಯಿಂದ ಇಲ್ಲಿ ಮರ್ಡರ್ಗಳಾದರೂ ಕೂಡ ಇವತ್ತು ಅರೆಸ್ಟ್ ಆಗಲ್ಲ. ಇವತ್ತು ಕಳ್ಳತನ ಆದರೂ ಕೂಡ ಇಲ್ಲಿವರೆಗೆ ಯಾರೂ ಅರೆಸ್ಟ್ ಆಗಲ್ಲ. ಏನು ಮಾಡ್ತಾಯಿದ್ದಾರೆ ಮಾನ್ಯ ಕಮಿಷನರ್ ಸಾಹೇಬ್ರೆ, ಏನು ಮಾಡ್ತಾಯಿದ್ರಿ ಇವತ್ತು SP ಸಾಹೇಬರು, IG ಸಾಹೇಬ್ರೆ? ಎದಕ್ಕೆ ಸರ್ಕಾರ ನಿಮಗೆ ಸಂಬಳ ಕೊಡ್ತಾಯಿದ್ರಿ? ಪಬ್ಲಿಕ್ ದುಡ್ಡು ನಿಮಗೆ ಕೊಡ್ತಾ ಇರೋದು, ನಿಮಗೆ ಪವರ್ ಕೊಟ್ಟಿದ್ದು. ಏನು ಮಾಡ್ತಾಯಿದ್ದೀರಿ ತಾವು? ಇವತ್ತು ಉಸ್ತುವಾರಿ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ಇದಕ್ಕೆ ಉತ್ತರ ಕೊಡಬೇಕು. ತಾವು ಇವತ್ತು ರಾಜ್ಯದ ಬಿಟ್ಟು ಇವತ್ತು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಬಗ್ಗೆ ತಾವು ಮಾತಾಡ್ತೀರಿ. ನಿಮ್ಮ ಜಿಲ್ಲೆಯಲ್ಲಿ ಇಂಥ ಒಂದು ಕೆಲಸಗಳು ನಡೀತಾ ಇದೆ, ನಿಮ್ಮ ಬೆನ್ನು ತಾವು ಮೊದಲು ನೋಡ್ಕೋಬೇಕು. ಜಿಲ್ಲೆಯ ಪರಿಸ್ಥಿತಿ ಏನಿದೆ ಎಂಬುದು ತಾವು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕಂತ ನಾನು ಆಗ್ರಹಿಸ್ತೀನಿ. ದಯಮಾಡಿ ನೀವು ಇದರ ಬಗ್ಗೆ ಹೇಳಿ. ಯಾಕೆ ಈ ಥರ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಮುಖಾಂತರ ಇಂಥ ಒಂದು ಡ್ರಗ್ ಗ್ಯಾರಂಟಿ ಕೂಡ ಏನೋ ಮಾತು ಕೊಟ್ಟಿದ್ದೀರಾ? ನುಡಿದಂತೆ ನಡೆದಿದ್ದೀವಿ ಅಂತೇಳಿ ಯಾವತ್ತೂ ಕೂಡ ಸರ್ಕಾರದಲ್ಲಿ ಹೇಳ್ಕೊತಿದ್ರಿ. ಏನು ನುಡಿದಂತೆ ನಡೆದಿದ್ರಿ? ಇದನ್ನು ಡ್ರಗ್ ಪೆಡ್ಲಿಂಗ್ ಮಾಡೋದು. ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಭಾಳ ಈಸಿ ಬರುತ್ತೆ. ಇವತ್ತು ನಿಮ್ಮವರೇ ಇದು ಕೆಲಸ ಮಾಡಿದ್ದಾರೆ. ಉತ್ತರ ಕೊಡಿ. ಯಾವ ಶಿಕ್ಷೆ ಕೊಡ್ತೀರಿ ಅವರಿಗೆ? ಯಾವ ಉನ್ನತ ಮಟ್ಟದ ತನಿಖೆ ಮಾಡ್ತೀರಿ? ನಾಚಿಕೆ ಆಗಬೇಕು. ಇವತ್ತು ಇಂಥ ಒಂದು ಸರ್ಕಾರದ ವ್ಯವಸ್ಥೆ ಇವತ್ತು ನೋಡೋಕ್ಕೆ ನಮಗೆ ಸಿಗ್ತಾ ಇದೆ ಅಂದರೆ ಇವತ್ತು ಅದಕ್ಕೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು SSLC ಫಲಿತಾಂಶ ನೋಡಿದಿರಿ ನಾವು. ಎಲ್ಲ ರಾಜ್ಯದಲ್ಲಿ ಲಾಸ್ಟ್ ಪೊಸಿಷನ್ ಇವತ್ತು ಯಾರ್ದಿದೆ ಅಂದರೆ ಕಲಬುರಗಿ ಜಿಲ್ಲೆದಾಗಿದೆ. ಇದಕ್ಕೆ ಉತ್ತರ ಬಹುತೇಕ ಇವೆಲ್ಲ ಡ್ರಗ್ ಪೆಡ್ಲಿಂಗ್ ಮಾಡಿ ಇವತ್ತು ಹಾರ್ಟ್ ಅಟ್ಯಾಕ್ಗಳು ಆಗ್ತಾಯಿದೆ. ಇವತ್ತು ಅನೇಕ ಜನರು ಇವತ್ತು ಮೆಂಟಲ್ ಆಗ್ತಾಯಿದ್ದಾರೆ. ಇವತ್ತು ಅನೇಕ ಜನರು ಇವತ್ತು ಡ್ರಗ್ಸಿಂದ, ನಶೆದಿಂದ ಇವತ್ತು ಪ್ರಾಣವನ್ನು ಕಳ್ಕೊತಾ ಇದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ? ಯಾರು ಹೊಣೆಗಾರರು? ಸಂಪೂರ್ಣ ರಾಜ್ಯ ಅಲ್ಲ, ಇವತ್ತು ದೇಶದಲ್ಲಿ ಎಲ್ಲೇ ಕೂಡ ಇಂಥ ವ್ಯವಸ್ಥೆ ಇದ್ದರೆ ಇದಕ್ಕೆ ಕಡಿವಾಣ ಹಾಕಲ್ಲಿ ನಾವು ಮುಂದಾಗ್ತೀವಿ. ನಾವು ಅಷ್ಟೇ ಅಲ್ಲ, ಎಲ್ಲ ಪಾರ್ಟಿದವರು ಇವತ್ತು ಪಕ್ಷಾತೀತವಾಗಿ ಇದರ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು. ಇಲ್ಲವಾದರೆ ಇವತ್ತು ನಮ್ಮ ಯುವಕರ ಪರಿಸ್ಥಿತಿ ಯಾವ ಮಟ್ಟಿಗೆ ಹೋಗುತ್ತೆ ಎಂಬುದು ನಾವು ನೋಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಸರ್ಕಾರಕ್ಕೆ ಇವತ್ತು ನಿಮಗೆ ನಿಜವಾಗಲೂ ನೀವು ಮಾಡಿದಂಥ ಕೆಲಸಕ್ಕೆ ಸ್ವಲ್ಪ ಆದರೆ ಮಾನ ಮರ್ಯಾದೆ ಇದ್ದರೆ ಕೂಡಲೇ ಇಂಥ ಕೆಲಸ ನಡೀತಾ ಇದೆ ಅಂದರೆ ರಾಜೀನಾಮೆ ಕೊಟ್ಟೆ ನೀವು ಯಾವುದೇ ಕಾರಣಕ್ಕೂ ಮುಂದುವರಿಬಾರ್ದು. ಇಲ್ಲಿ ನಾವು ಮಾಡಿದಂಥ ಕೆಲಸಗಳು ಇವತ್ತು ವಿಫಲ ಆಗಿದೆ ಅಂತ ಒಪ್ಕೋಬೇಕಾಗತ್ತೆ. ಇವತ್ತು ಸ್ಯಾಂಡ್ ಮಾಫಿಯಾ ಇವತ್ತು ಯಾರೂ ಅರೆಸ್ಟ್ ಆಗಲ್ಲ. ಒಬ್ಬ ಸಣ್ಣ ಆಫೀಸರ್ ಕೂಡ ಸಸ್ಪೆಂಡ್ ಆಗಲ್ಲ. 165 ಕೋಟಿ ಹಗರಣ ಆಗಿದೆ ಅಂತೇಳಿ ಜಿಲ್ಲಾಧಿಕಾರಿಗಳನ್ನೇ ಸ್ಟೇಟ್ಮೆಂಟ್ ಕೊಡ್ತಾರೆ ತಂಡ ರಚನೆ ಮಾಡಿ. ಆದರೆ ದುರ್ದೈವ ಯಾರ ಮೇಲೂ ಕೂಡ ಒಂದು ಕೇಸ್ ಆಗಲ್ಲ. ಒಂದು ಸಣ್ಣ ಅಧಿಕಾರಿಗೂ ಕೂಡ ಇವತ್ತು ಸಸ್ಪೆನ್ಷನ್ ಆಗಲ್ಲ. ಇದು ಆಡಳಿತ ಕಲಬುರಗಿ ಜಿಲ್ಲೆಯದು. ನಾನು ಕಲಬುರಗಿ ಜಿಲ್ಲೆಯ ಜನತಾದಳ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ. ಇನ್ನಾದರೂ ನಿಮ್ಗೆ ಅಡಿ ತೋರಿಸಿದೆ, ಇನ್ನೂ 2 ವರ್ಷ ಇದೆ.
ಇನ್ನಾದರೂ ಸುಧಾರಿಸ್ಕೊಳ್ಳಿ, ಒಳ್ಳೆಯ ಆಡಳಿತ ಕೊಡಿ, ಜನರ ಮನದಲ್ಲಿ ಇವತ್ತು ಒಳ್ಳೆ ಕೆಲಸನ ಮಾಡಿ. ಯಾಕಂದರೆ ನಿಮಗೆ ಜನ ಆರಿಸಿ ತಂದಿದ್ದಾರೆ, ಇವತ್ತು ಗೆದ್ದಿಸಿ ಕಲಿಸಿದ್ದಾರೆ ವಿಧಾನಸಭೆಗೆ. ತಾವು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಆಣೆ ತಿಂತೀರಿ, ದೇವರುಗಳ ಮೇಲೆ ಆಣೆ ತಿಂದಿಂದ ಹೇಳ್ತೀರಿ ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ. ಇಂಥ ಒಂದು ಭ್ರಷ್ಟ ಆಡಳಿತ ಮಾಡಿದ್ರೆ ಇವತ್ತು ಜನರು ಎಲ್ಲನೂ ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ 1 ಸೀಟು ಬರೋದಾಗೆ ತಮಗೆ ಆಶೀರ್ವಾದ ಮಾಡ್ತಾರೆ ಜನ. ಅದಕ್ಕೆ ಈ ಡ್ರಗ್ ಪೆಡ್ಲಿಂಗ್ ಬಗ್ಗೆ ನೀವು ಕೂಡಲೇ ಏನಾದರೂ ಕ್ರಮ ತೊಗೊಂಡಿಲ್ಲ ಅಂದರೆ ಉಗ್ರವಾದ ಹೋರಾಟ ನಾವು ಜನತಾದಳ ಪಕ್ಷದ ವತಿಯಿಂದ ಖಂಡಿತವಾಗಿ ಎಲ್ಲ ಯುವಕರನ್ನು ಒಗ್ಗಟ್ಟಾಗಿ ಸೇರಿಸಿ ಇದರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡೋಕ್ಕೆ ಬಯಸ್ತಾ ಇದ್ದೀನಿ. ನಾವು ನಶಾಬಾಜಿ ಮಾಡ್ತಾರೆ ಅಂಬೋದು ಗೊತ್ತಿಲ್ಲ. ನಾವು ಹೇಳ್ತಾ ಇದ್ದೆಲ್ಲ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇದು ಮೊಟ್ಟ ಮೊದಲನೇ ಬಾರಿಗೆ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ನಾವು ಕೇವಲ ಮೂವಿಗಳಲ್ಲಿ ನೋಡ್ತಿದ್ದೀವಿ ಡ್ರಗ್ಸು ಅದು ಇದನ್ನು ಕೇಳ್ತೀವಿ. ಅದು ಯಾವ ಥರ ಇರ್ತಂದ್ರೆ ಪೂರ ಕೆಮಿಕಲೈಸ್ ಮಾಡಿದಂಥದ್ದು. ಅದರಲ್ಲಿ ಹಾರ್ಟ್ ಚೋಕಪ್ ಆಗ್ತದೆ, ಬ್ರೈನ್ ಔಟ್ ಆಗ್ತದೆ, ಅದರಲ್ಲಿ ಸಂಪೂರ್ಣವಾಗಿ ಆರ್ಗ್ಯಾನ್ಸ್ಗಳು ಫೇಲ್ ಆಗ್ತವೆ. ಈ ಥರ ಆಗೋದ್ರಿಂದ ಮೆಂಟಲ್ ಆಗಿಬಿಡ್ತಾರೆ. ಎಷ್ಟೋ ಜನ ಅದರಿಂದ ಹೊರಗಡೆ ಬರೋದಿಲ್ಲ. ಅಂಥ ಪರಿಸ್ಥಿತಿ ಇವತ್ತು ನಮ್ಮ ಯುವಕರಿಗೆ ಬಂದರೆ ಇವತ್ತು ಆ ತಾಯಿ ತಂದೆಗಳಿಗೆ ಪರಿಸ್ಥಿತಿ ಏನಾಗಿರ್ಬೋದು. ಅದಕ್ಕೆ ಡ್ರಗ್ಸ್ ಪೆಡ್ಲರ್ಗಳನ್ನು ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು. ಯಾವ ಥರ ಈ ಸೌದಿ ಅರೇಬಿಯಾಗಳಲ್ಲಿ ಗನ್ ಶೂಟ್ ಮಾಡಿ ಮಾಡ್ತಾರಲ್ಲ ಅಂಥ ಒಂದು ಶಿಕ್ಷೆ ಇವತ್ತು ಅವರಿಗೆ ಕಾನೂನು ಸಪ್ರೇಟ್ ಕಾನೂನು ಮಾಡಿ ಅಂಥವ್ರಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಕೇವಲ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿ ಎಲ್ಲಿ ಕೂಡ ಇಂಥ ಡ್ರಗ್ಸ್ ಮಾಫಿಯಾಗಳಿಗೆ, ಈ ಡ್ರಗ್ಸ್ ಪೆಡ್ಲರ್ಗಳಿಗೆ ಯಾವುದೇ ರೀತಿಯಿಂದ ಕೂಡ ಅವರಿಗೆ 1% ಕೂಡ ಅವ್ರಿಗೆ ರಹಮ್ ತೋರಿಸೋದಂಥ ಕೆಲಸ ಇವತ್ತು ಸರ್ಕಾರ, ಯಾವುದೇ ಸರ್ಕಾರ ಆಗಿರ್ಬೋದು, ಯಾವುದೇ ಸಿಟಿಯಲ್ಲಾಗಿರ್ಬೋದು ಮಾಡ್ಬೇಕಂತೇಳಿ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಇಚ್ಛೆಪಡ್ತಾಯಿದ್ದೀನಿ.